ಪರ್ವತದ ತರದ ಕಟ್ಟಡಗಳು, ಜಗಮಗಿಸುವ ಅಂಗಡಿಗಳು, ಕಣ್ಣು ಹಾಯಿಸಿದಷ್ಟು ಸಾಲಾಗಿ ನಿಂತಿರುವ ವಾಹನಗಳು, ರಸ್ತೆಯ ಎರಡು ಬದಿಯಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಮರಗಳು, ಪ್ರತಿ ಕಿಲೋಮೀಟರ್ಗೂ ಸಿಗುವ ಸಣ್ಣ ಸಣ್ಣ ಉದ್ಯಾನವನಗಳು ಮತ್ತು ಕೆರೆಗಳು. ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರಬಹುದು ನಾನು ಯಾವ ಊರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ವಿಶ್ವಪ್ರಸಿದ್ಧ ನಗರಿ ಬೆಂಗಳೂರು. ಇಂತಹ ವಿಶ್ವಪ್ರಸಿದ್ಧ ನಗರಿಯ ನಿರ್ಮಾಣವನ್ನು ಮಾಡಿದವರೇ ನಾಡಪ್ರಭು ಎಂದು ಪ್ರಖ್ಯಾತರಾಗಿರುವ ಕೆಂಪೇಗೌಡರು. ಇಂದು ನಾವು ಅವರ 515ನೇ ಜಯಂತಿಯನ್ನು ನಿಮ್ಮೆಲ್ಲರ ಮುಂದೆ ಆಚರಿಸ್ತಾ ಇದ್ದೇವೆ. ಅವರು 1510 ಯಲಹಂಕದಲ್ಲಿ ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳಿಗೆ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೂ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ಲುಗಾರಿಕೆ, ರಾಜನೀತಿಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದ ಅವರು ವಿಜಯದಶಮಿ ಉತ್ಸವದಲ್ಲಿ ಎದುರಾಡಿ ತಿರುಮಲರಾಯರನ್ನು ಮಲ್ಲಯುದ್ಧದಲ್ಲಿ ಸೋಲಿಸಿ ಶ್ರೀಕೃಷ್ಣ ದೇವರಾಯರಿಂದ ಮೆಚ್ಚುಗೆ ಗಳಿಸುತ್ತಾರೆ. ಅಲ್ಲಿಂದ ಅವರು ಸಕ್ರಿಯವಾಗಿ ಯುದ್ಧಗಳಲ್ಲಿ ಪಾಲ್ಗೊಂಡು ವಿಜಯನಗರದ ಏಕತೆಗೆ ಹಕ್ಕಿ ತೋರಿಸಿದ ಶತ್ರು ಸಾಮಂತರನ್ನು ಸದೆಬಡಿಯುತ್ತಾರೆ. ಅನೇಕ ಸಾಮಂತರು ವಿಜಯನಗರದಿಂದ ಸ್ವತಂತ್ರರಾಗುವ ಬಯಕೆ ಇಟ್ಟಾಗ ತಮ್ಮ ವಂಶಸ್ಥರ ಮೇಲೆ ಇಟ್ಟಂತಹ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವ ಕೆಂಪೇಗೌಡರು ಸ್ವತಂತ್ರರಾಗದೆ ತಮ್ಮ ಸ್ವಾಮಿ ನಿಷ್ಠೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ. ನಮ್ಮಂತ ಮಕ್ಕಳಿಗೆ ಕೆಂಪೇಗೌಡರು ಒಂದು ಆದರ್ಶ. ಅವರ ಕೊಡುಗೆಗಳು ಮತ್ತು ಅವರ ದೂರದೃಷ್ಟಿ ಮುಂದಾಲೋಚನೆಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ